ನಮಸ್ಕಾರ ನನ್ನ ಪ್ರೀತಿಯ ಸ್ನೇಹಿತರೆಲ್ಲ, ನಾನು ನಿಮ್ಮ ಪ್ರೀತಿಯ ಜೈಸನ್ ಮಾತಾಡ್ತಾ ಸ್ನೇಹಿತರೆ ಎಲ್ಲರಿಗೂ ಎರಡು ಚಕ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಮ್ಮ ಗ್ರಾಮದಲ್ಲಿ ಅಂದರೆ ತಪ್ಪನಹಳ್ಳಿ ಗ್ರಾಮದಲ್ಲಿ ಯಾವ ರೀತಿ ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡ್ತಾರೆ, ನಮ್ಮ ಊರಿನ ಗ್ರಾಮಸ್ಥರ ಅಂತ ಹಿರಿಯವರೆಲ್ಲ ಸೇರಿ ಯಾವ ಥರ ಪೂಜೆ ನಡೆಸಿ ಯಾವ ಥರ ಪೂಜೆ ಮಾಡ್ತಾರೆ ಭಕ್ತಿಯಿಂದ ಮತ್ತು ದನಗಳಿಗೆಲ್ಲ ಯಾವ ಥರ ಕಿಚ್ಚಾಯಿಸ್ತಾರೆ, ಅದ್ರ ಬಗ್ಗೆ ನಾನು ನಿಮಗೆ ಸಂಪೂರ್ಣ ಮಾಹಿತಿನ ಕೊಡೋಂತ ಬಂದಿದ್ದೀನಿ ಸ್ನೇಹಿತರೆ. ಅದ್ರ ಬಗ್ಗೆ ಪೂರ್ತಿ ಸಂಪೂರ್ಣ ಮಾಹಿತಿನ ಕೊಡ್ತೀನಿ. ಕೊನೆವರೆಗೂ ತಪ್ಪದೆ ಪ್ರತಿಯೊಬ್ಬರು ನೋಡಬೇಕಂತ ನಾನು ನಿಮ್ಮಲ್ಲಿ ಸ್ನೇಹಿತರೆ, ನಾನು ನಿಮಗೆ ಹೇಳ್ದಂಗೆ ಇದು ನಮ್ಮೂರಿನ ಸಂಕ್ರಾಂತಿ ಗುಡಿ. ಈ ಸಂಕ್ರಾಂತಿ ಗುಡಿನ ನಮ್ಮ ಊರಿನ ಮುಖ್ಯಸ್ಥರಾದ ಪ್ರತಿಯೊಬ್ಬರು ಹಳಬರು ಇಲ್ಲಿ ಬಂದು ಇಲ್ಲಿ ಪೂರ್ತಿನೆಲ್ಲ ಡೆಕೋರೇಷನ್ ಎಲ್ಲ ಮಾಡ್ತಾರೆ. ಅದರಿಂದನೇ ಇಲ್ಲಿ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡೋದು. ನಮ್ಮ ಹಳಬರು ಊರಿನ ಮುಖ್ಯಸ್ಥರಾದಂಥ ಅವರೆಲ್ಲ ಸೇರ್ಕೋತಾರೆ. ಮುಖ್ಯಸ್ಥರಿರ್ತಾರಲ್ಲ ಅವರು ಇದನ್ನ ಮ್ಯಾನೇಜ್ಮೆಂಟ್ ವಹಿಸ್ಕೊಂಡು ಇದೆಲ್ಲ ರೆಡಿ ಮಾಡಿ ದನಗಳು ಬರುತ್ತವಲ್ಲ ಅವಾಗ ಇಲ್ಲಿ ಪೂಜೆ ಮಾಡ್ತಾರೆ. ಇನ್ನು ದನಗಳು ಬಂದಿಲ್ಲ, ಅದಕ್ಕೆ ಮುಂಚೆ ನೋಡಿ ಇಲ್ಲಿ ಮುಖ್ಯಸ್ಥರು ಸೇರಿದ್ದಾರೆ. ಇವರೆಲ್ಲ ಹಳೆ ಕಾಲದ ಸಂಪ್ರದಾಯನ ಬಿಡ್ಡಿಲ್ಲ, ಇಲ್ಲಿ ಅದನ್ನ ಆಚರಣೆ ಮಾಡ್ತಾವ್ರೆ. ನಮ್ಮ ಹಿರಿಯವರು ನಮ್ಮ ಊರಲ್ಲಿ ಮುಖ್ಯಸ್ಥರಾದಂಥ ನೋಡಿ ಇವರೆಲ್ಲ ಮುಖ್ಯಸ್ಥರು ನೋಡಿ. ಇವರು ನೋಡಿ ಈ ಥರ ಪೂಜೆ ಮಾಡ್ತಾರೆ. ಇದು ನಮ್ಮ ಊರಿನ ಸಂಕ್ರಾಂತಿ ಗುಡಿ. ಟೆಕ್ನಾಲಜಿ ಬಂದು ಇನ್ನೂ ಈ ಸಂಪ್ರದಾಯ ಉಳಿಸ್ತಾರೆ, ಇನ್ನು ಮುಂದೆನೂ ಉಳಿಸ್ತಾರೆ. ನೋಡಿ ಸ್ನೇಹಿತರೆ, ಇಲ್ಲಿ ಏನು ಮಾಡ್ತಾರೆ ಅಂದರೆ ನಮ್ಮ ಊರಿನ ತಪ್ಪನಹಳ್ಳಿ ಗ್ರಾಮದಲ್ಲಿ ಪ್ರತಿಯೊಬ್ಬರು ಮನೆಗೂ ಬಂದು ಮನೆಯಲ್ಲಿ ಕಜ್ಜಾಯ ಈ ಥರ ಪದಾರ್ಥಗಳನ್ನ ತಯಾರು ಮಾಡ್ಕೊಂಡು ಬಂದು ಇಲ್ಲಿ ಇಟ್ಟು ಪೂಜೆ ಮಾಡ್ತಾರೆ. ಅದೊಂದು ಪದ್ಧತಿನ ಇಲ್ಲಿ ಪ್ರತಿಯೊಂದು ಮನೇಲೂ ನಡ್ಸ್ಕೊಂಡು ಹೋಯ್ತಾವ್ರೆ. ಅದೊಂದು ಪದ್ಧತಿನ ನೋಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಪ್ರತಿಯೊಂದು ಮನೇಲೂ ಕಜ್ಜಾಯ ಇವೆಲ್ಲ ಸುಡ್ಸ್ಕೊಬಂದು ತುಪ್ಪದಲ್ಲಿ ಸುಡ್ಕೊಬರ್ತಾರೆ. ಅದು ಅಲ್ಲದೆ ಅದೊಂದು ನಿಯಮನ ತಪ್ಪದೆ ಪಾಲನೆ ಮಾಡ್ತಾರೆ. ಅದರಿಂದ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಧೂಪಗಳನ್ನ ಹಾಕಿ ಇಲ್ಲಿ ಬಹಳ ಭಕ್ತಿಯಿಂದ ಪೂಜೆ ಮಾಡ್ತಾರೆ ಇಲ್ಲಿ. ಯಾಕೆ ಅಂದರೆ ನಿಮ್ಗೆ ಹೇಳ್ದಂಗೆ ನನ್ನ ಸ್ನೇಹಿತರೆ, ಈ ವರ್ಷ ಮಕರ ಸಂಕ್ರಾಂತಿ ದಕ್ಷಿಣದಿಂದ ಉತ್ತರಾಯಣಕ್ಕೆ ಸೂರ್ಯ ಹೋಯ್ತಾನೆ. ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ, ದನ ಕರುಗಳನ್ನ ಕಿಚ್ಚಾಯಿಸುವಾಗ ಅಂದ್ಬಿಟ್ಟುಗೋಸ್ಕರನೇ ಪ್ರಥಮವಾಗಿ ಮನೆಯವರೆಲ್ಲ ಬಂದು ಇಲ್ಲಿ ಪೂಜೆ ಸಾಮಾನು ಕೊಟ್ಟು ಪೂಜೆ ಮಾಡಿಸ್ತಾರೆ ಅಂತ ಒಂದು ಕಾರ್ಯಕ್ರಮ ಇಲ್ಲಿ. ನೋಡಿ ಅವ್ರು ತಂದಿರುವಂಥ ಪೂಜೆ ಸಾಮಗ್ರಿಗಳನ್ನ ಇಲ್ಲಿಟ್ಟು ಪೂಜೆ ಮಾಡಿಸ್ತಾರೆ. ಪ್ರತಿಯೊಬ್ಬರ ಮನೇಲೂ ಹೆಣ್ಮಕ್ಳುಗಳೆಲ್ಲ ಬಂದು ಪೂಜೆ ಮಾಡಿಸ್ತಾರೆ. ನೋಡಿ ಇದು ಹಸ್ಗಳಿಗೋಸ್ಕರ ಮಾಡಿರುವಂಥ ಪೊಂಗಲ್ ಅಂತೀವಿ. ಇದು ಪೊಂಗಲ್ ನೋಡಿದ್ದೇನೆ. ಇಲ್ಲಿ ಪೂಜಾ ಕಾರ್ಯಕ್ರಮ ನಡೀತಿದ್ದಂಗೆ ಸ್ನೇಹಿತರೆ, ಆಗಲೇ ಅಲ್ಲಿ ದನಗಳೆಲ್ಲ ಕಿಚ್ಚಾಯಿಸೋಕ್ಕೋಸ್ಕರ ರೆಡಿ ಆಯ್ತಾ ಇರ್ತಾರೆ. ಅದನ್ನು ನಿಮಗೆ ತೋರಿಸ್ತೀನಿ ಬನ್ನಿ. ಈ ಥರ ಇದರಲ್ಲೇ ಸ್ನೇಹಿತರೆ, ನಾನು ಹೇಳ್ದಂಗೆ ಅಲ್ಲಿ ಪೂಜೆ ಆಯ್ತಾ ಇದ್ದಂಗೆ ದನಗಳನ್ನೆಲ್ಲ ಹೆಣ್ಮಕ್ಳ ಥರ ಸಿಂಗಾರ ಮಾಡ್ಕೊಂಡು ಪ್ರತಿಯೊಬ್ಬರು ನಮ್ಮ ಊರಿನ ಗ್ರಾಮಸ್ಥರು ಬಂದವ್ರೆ. ನೋಡಿ ಅದನ್ನ ತೋರಿಸ್ತೀನಿ ನಿಮ್ಗೆ ಯಾವ್ಯಾವ ಥರ ನಮ್ಮ ಜನಗಳು, ನಮ್ಮ ರೈತರುಗಳು ನೋಡಿ, ರೈತರು ಬಟ್ಟೆ ಹಾಕ್ಕೊಂಡು ರೈತರುಗಳು ಯಾವ ಥರ ಶೃಂಗಾರ ಮಾಡೋದ್ರಿಂದ ನಿಮಗೆ ಇವತ್ತು ತೋರಿಸ್ತೀನಿ. ದನಗಳಿಗೆ ಯಾವ ಥರ ಅವಾಗ ಹಬ್ಬ ಇವತ್ತು ದನಗಳಿಗೆ, ಅದರಿಂದನೇ ನೋಡಿ ಯಾವ ಥರ ಶೃಂಗಾರ ಮಾಡೋರು ನೋಡಿ. ಹಳ್ಳಿಕಾರ ದನಗಳು ಪ್ರತಿಯೊಬ್ಬರು ತನ್ನ ಪ್ರೀತಿಯಿಂದ ಸಾಕಿರೋ ಇಂಥ ಹಸುಗಳನ್ನ ಮಕ್ಕಳ ಥರ ಸಾಕಿ ಅವರು ಇವತ್ತು ಮೈ ತೊಳೆದು ಹಬ್ಬನ ಆಚರಣೆ ಮಾಡ್ತಾವ್ರೆ. ನೋಡಿ ಇವರು ಅಷ್ಟೇ ಎಷ್ಟು ಖುಷಿಯಾಗವ್ರೆ ನಮ್ಮ ಜನಗಳು. ನೋಡಿ ನಮ್ಮ ಸ್ನೇಹಿತ ಆಲೆ ಬರ್ತಡೇ ಮಾಡ್ತಾವ್ರೆ. ಇವರು ಅಷ್ಟೇ ಸ್ನೇಹಿತರೆ, ತನ್ನ ದನಗಳನ್ನ ಮನೆಯಲ್ಲಿ ಚೆನ್ನಾಗಿ ನೀಟಾಗಿ ಸಾಕೊಂಡು ಚೆನ್ನಾಗಿ ಶೃಂಗಾರ ಮಾಡ್ಕೊಂಡು ಬಂದವ್ರೆ. ನೋಡಿ ಹಬ್ಬ ಅಂದರೆ ನೋಡಿ ಈ ಥರ ಇರಬೇಕು. ಪ್ರತಿಯೊಬ್ಬರು ಅಷ್ಟೇ ದನಗಳನ್ನ ಚೆನ್ನಾಗಿ ಮೈ ತೊಳೆದು ಶೃಂಗಾರ ಮಾಡಿ ಹೊಡ್ಕೊಂಬಂದವ್ರೆ. ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಈಗ ತಾನೇ ಬರ್ತಾವೆ, ಇನ್ನು ಕಿಚ್ಚಾಗಿ ಬೆಂಕಿ ಹಾಕಲಿಲ್ಲ, ಪೂಜೆ ಆಯ್ತಾ ಇದೆ. ಆದರೆ ನಿಮ್ಗೆ ಬರ್ತಾ ಇರುವಾಗೆ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ ನೋಡಿ.
ರೈತರುಗಳು ನೋಡಿ, ಇವರೆಲ್ಲ ಜಮಾನದಿಂದ ದನಗಳು ಸಾಕ್ತವ್ರು. ಚಾಚು ತಪ್ಪೆ ಹಿಂದಿನ ಕಾಲದ ಪದ್ಧತಿ ಬಿಡದೆ ಶೃಂಗಾರ ಮಾಡ್ಕೊಂಡು ಹೊಡ್ಕೊ ಬಂದವ್ರೆ. ಸ್ನೇಹಿತರೆ, ನಾನು ಹೇಳ್ದಂಗೆ ನಮ್ಮ ಹಳ್ಳಿನ ಜನಗಳು, ನಮ್ಮ ಗ್ರಾಮಸ್ಥರು ಯಾವುದೇ ಹಸುಗಳಾಗಲಿ ನೀಟಾಗಿ ಶಿಸ್ತಾಗಿ ಪೂಜೆ ಮಾಡೋದ್ರಲ್ಲಿ ಒಂದು ನಿಯಮನ ಪಾಲಿಸ್ತಾರೆ. ಅದೇ ಥರನೇ ಪೂಜೆ ಮಾಡ್ಕೊಂಡು ಪ್ರತಿಯೊಬ್ಬರು ಬಂದವ್ರೆ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಪೂಜೆ ಮಾಡಿಸ್ಕೊಂಡು ಪ್ರತಿಯೊಬ್ಬರು ಎಲ್ಲ ಮನೆಗೆ ಹೋಯ್ತವ್ರೆ. ಇನ್ನು ಕಿಚ್ಚಾರಿಸ್ತಿಲ್ಲ ಸ್ನೇಹಿತರೆ. ಆದಮೇಲೆ ಸ್ನೇಹಿತರೆ, ಇಲ್ಲಿ ಪೂರ್ವ ದಿಕ್ಕಿನಲ್ಲಿ ಪೂಜೆ ಕಾರ್ಯಕ್ರಮನ ಮಾಡ್ತಾರೆ. ದನಗಳೆಲ್ಲ ಬಂದಾದ್ಮೇಲೆ ಇಲ್ಲಿ ನಮ್ಮೂರಿನ ಗ್ರಾಮಸ್ಥರ ಅಂತ ನಾವು ಎಂತ ಚಲನ ಅಂತೀವಿ, ದಾಸಪ್ಪ ಅಂತೀವಿ, ಮತ್ತು ದೇವಸ್ಥಾನ ದೇವ್ರನ್ನ ಪೂಜೆ ಮಾಡೋಂಥ ಅರ್ಚಕರು, ಊರಿನ ಗ್ರಾಮಸ್ಥರು ಎಲ್ಲ ಸೇರಿ ಇಲ್ಲಿ ಪೂಜೆ ಮಾಡ್ತಾರೆ ಪೂರ್ವ ದಿಕ್ಕಿನಲ್ಲಿ. ಸ್ನೇಹಿತರೆ, ಅಲ್ಲಿ ಪೂರ್ವ ದಿಕ್ಕಿನಲ್ಲಿ ಪೂಜೆ ಆದಮೇಲೆ ಊರಿನ ಪದ್ಧತಿ ಹಂಗೆ ನಾಟಿ ಹಸುಗಳು, ಹಳ್ಳಿ ಕಾರಸು ಅಂತೀವಲ್ಲ, ಅವಕ್ಕೆ ಮುಖ ಮತ್ತು ಕಾಲುಗಳು ತೊಳೆದು ಅಷ್ಟು ಕುಂಕುಮ ಇಕ್ಕಿ ಪೂಜೆನ ಮಾಡ್ತಾರೆ. ಎಲ್ಲ ಇದು ಮಾಡ್ಬೋದಾ? ಆದರೆ ಒಂದು ದಿವಸ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ, ನಮ್ಮ ತಪ್ಪನಹಳ್ಳಿ ಗ್ರಾಮದಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ಈ ಥರದ ಹಳ್ಳಿ ಕಾರಸುನ ಸಾಕ್ತಾಯಿದ್ರು. ಸದ್ಯಕ್ಕೆ ಇವರೊಬ್ಬರೇ ಈಗ ಉಳಿಸ್ಕೊಂಡಿರೋದು. ಪ್ರತಿಯೊಂದು ಮನೆಯಲ್ಲೂ ಚಾಲೆಂಜ್ ಮೇಲೆ ಹಸುಗಳನ್ನ ಸಾಕ್ತಾಯಿದ್ರು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಊರಲ್ಲಿ. ನೋಡಿ ಸ್ನೇಹಿತರೆ, ಎಲ್ಲ ಪೂಜಾ ಕಾರ್ಯಕ್ರಮದ ಮೇಲೆ ದನಗಳಿಗೆ ಪೊಂಗಲ್ ಅಂತ ಮಾಡಿರೋದನ್ನ ಅದ್ರ ಮೈ ಮೇಲೆ ಎರಗ್ತಾರೆ. ಒಂದು ಪದ್ಧತಿ ತೋರಿಸ್ತೀನಿ ನಿಮಗೆ. ಈ ಪೊಂಗಲೆಲ್ಲ ಎರಚಾದ್ಮೇಲೆ ಎರತಾ ಇದ್ದಂಗೆ ನಮ್ಮ ಜನಗಳು ಇಲ್ಲಿ ಹೊರಗೆ ಬಂದಿರ್ತ ಹಸುಗಳನ್ನ ಬೆಂಕಿ ಮೇಲೆ ಆರಿಸಲಿಕ್ಕೆ ಸಿದ್ಧವಾಗಿರ್ತಾರೆ. ಯಾವ ಥರ ಬೆಂಕಿ ಹಾಕ್ತಾರೆ ಅಂತ ಅದನ್ನ ತೋರಿಸ್ತೀನಿ ನಿಮಗೆ. ನೋಡಿ, ಇಲ್ಲಾಗಲೇ ಬೆಂಕಿ ಹಾಕೋಕ್ಕೆ ರೆಡಿ ಆಯ್ತವ್ರೆ ನಮ್ಮ ಹುಡುಗರೆಲ್ಲ. ಆಗಲಿ ತೋರಿಸ್ತೀನಿ ನಿಮಗೆ. ನೋಡಿ ಯಾವ ಥರ ರೋಡಲ್ಲೇ ಬೆಂಕಿ ಹಾಕ್ತಾವ್ರಂತ. ಬೆಂಕಿ ಹಚ್ತಾವ್ರು ನೋಡಿ. ಇನ್ನೇನು ಬೆಂಕಿ ಹಚ್ಚಾರ ನೋಡ್ರಿ. ನೋಡಿ ಎಲ್ಲ ಇಕ್ತಾವ್ರು ನೋಡಿ ಬೆಂಕಿನ ಯಾವ ಥರ ಇಕ್ತಾವ್ರೆ. ಬೆಂಕಿ ಇಕ್ಕಿದ್ರಲ್ಲಿ ಸೂರ್ಯ ಇವರು ಅಲ್ಲೇ ದನಗಳೆಲ್ಲ ರೆಡಿ ಆಗವೆ ಕಿಚ್ಚಾಯಿಕೆ ಆಯ್ಸಿಕ್ ನೋಡಿ. ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಅಂತ ನಮ್ಮ ತಪ್ಪನಹಳ್ಳಿ ಗ್ರಾಮದಲ್ಲಿ ಕಿಚ್ಚ ಯಾವ ಥರ ಆಯಿಸ್ತಾರೆ ಅಂದ್ಬಿಟ್ಟು. ನೋಡಿ ದನಗಳಿಗಿಂತ ಜನಗಳೇ ಖುಷಿಯಾಗವ್ರೆ. ಬೆಂಕಿ ಜೋರಾಗಿ ಹಾಕ್ಬಿಟ್ರು ನೋಡಿ. ನೋಡಿ ಯಾವ ಥರ ಆಯಿಸ್ತಾವ್ರು ಅಂದ್ಬಿಟ್ಟು. ಬೆಂಕಿ ಜಾಸ್ತಿ ಆಯ್ತು ಸ್ನೇಹಿತರೆ.
ಬೆಂಕಿ ಜ್ವಾಲೆ ಜಾಸ್ತಿ ಆಯ್ತು ಸ್ನೇಹಿತರೆ. ಆದ್ದರಿಂದ ನಮ್ಮ ಜನಗಳು ಸ್ವಲ್ಪ ಸಮಾಧಾನ ತಗೊಂಡು ನಿಲ್ಸ್ಕೊಂಡವ್ರೆ. ಇಲ್ಲ ನೋಡಿ ಈಗ ಬಂದೆ ನೋಡಿ, ಒಂದು ನಿಮಿಷ ಆದ್ಮೇಲೆ ಎಲ್ಲ ಬಂದ ನೋಡಿ. ಇನ್ನೊಂದು ಏನು ಗೊತ್ತ ಸ್ನೇಹಿತರೆ, ಯಾವತ್ತು ದನಗಳನ್ನ ಬೂದಿ ಮೇಲೆ ಬರಬೇಕು ಅಂತ ನಾನು ತಿಳಿಸ್ತೀನಿ ಪ್ರತಿಯೊಬ್ಬರಿಗೂ. ಯಾಕೆಂದರೆ ನಿಧಾನಕ್ಕೆ ಬೂದಿ ತುಳ್ಕೊಂಡು ಬಿಸಿ ಮುಟ್ಕೊಂಡು ಸ್ಕೂಲ್ ಬರಬೇಕು, ಬೆಂಕಿಲಿ ಆಯಿಸ್ಬಾರ್ದು ಯಾವತ್ತೂ ನಾನು ತಿಳಿಸ್ತೀನಿ ಸ್ನೇಹಿತರೆ. ಹಳಬ್ರು ನೋಡಿ ಕೊನೆ ಲಾಸ್ಟೇ ಬರ್ತಾರೆ. ಹಂಗೆ ಸ್ನೇಹಿತರೆ ನಮ್ಮ ಊರಿನ ಪ್ರತಿಯೊಬ್ಬರು ಗ್ರಾಮಸ್ಥರನ್ನ ತೋರಿಸ್ತೀನಿ ನೋಡಿ, ಎಲ್ಲ ಯಾವ ಥರ ಕಿಚ್ಚಾಯಿಸೋದು ಅಂತ ಬಂದು ನಿಂತ್ಕೊಂಡು ನೋಡ್ತಾವ್ರೆ. ಊರ ಗ್ರಾಮಸ್ಥರೇ ಅಲ್ಲ, ಪ್ರತಿಯೊಬ್ಬರು ಹೊರಗಡೆನೂ ಬಂದು ನಿಂತ್ಕೊಂಡು ನೋಡ್ತಾವ್ರೆ ನೋಡಿ, ತೋರಿಸ್ತೀನಿ ನಿಮಗೆ. ಪ್ರತಿಯೊಬ್ಬರು ನೋಡಿ ದನ ಯಾವ ಥರ ಕಿಚ್ಚಾಯಿಸ್ತಾರೆ ಅಂತ ಬಂದು ನಿಂತ್ಕೊಂಡು ನೋಡ್ತಾವ್ರೆ. ಅದಾದಮೇಲೆ ಸ್ನೇಹಿತರೆ ದನಗಳನ್ನ ಮನೆ ತಕ್ಕೆ ಹೊಡ್ಕೊಬಂದು ಯಾವ ಥರ ಪೂಜೆ ಮಾಡಿ ಪದ್ಧತಿನ, ಹಳೆ ಕಾಲದ ಪದ್ಧತಿನ ಬಿಟ್ಟಿಲ್ಲ, ಅದನ್ನ ಯಾವ ಥರ ಮಾಡ್ತಾರೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ತಾವು ಸಾಕಿರುವಂಥ ಹಸುಗಳಿಗೆ ಮನೆ ಮಕ್ಕಳು ಥರ ಪೂಜೆ ಮಾಡಿ ಕಾಲುಗಳಿಗೆಲ್ಲ ಅಷ್ಟ ಕುಂಕುಮ ಹಾಕಿ ಈ ಥರ ಪೂಜೆ ಮಾಡ್ತಾರೆ. ಅಲ್ಲಿ ಕಿಚ್ಚಾಯಿಸ್ಕೊಂಡು ಬಂದಂಥ ದನಗಳಿಗೆ ಏಕಾಏಕಿ ಮನೆಗೆ ಬಿಡಲ್ಲ ಅವನ್ನ. ಈ ಥರ ನಿಯಮದಿಂದ ಕಾಲುಗಳನ್ನೆಲ್ಲ ತೊಳೆದು ಅರ್ಶಿನ ಕುಂಕುಮ ಹಾಕಿ ಅವಕ್ಕೆ ಯಾವ ಥರ ಪೂಜೆ ಮಾಡ್ತಾರೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಈಗಿನ ಕಾಲದಲ್ಲಿ ಬಂದವ್ರಿಗೆ ಸ್ನೇಹಿತರೆ ಇವೆಲ್ಲ ಗೊತ್ತಿಲ್ಲ, ಹಳಬರು ಮಾಡಿರ್ತಾರಲ್ಲ ಅವ್ರಿಗೆ ಅನುಭವ ಚೆನ್ನಾಗಿರ್ತದೆ. ತನ್ನ ಹಸುಗಳನ್ನ ಲಕ್ಷ್ಮೀ ದೇವರು ಅಂತ ಪೂಜಿಸ್ತಾ ಇರ್ತಾರೆ, ಅದರಿಂದ ಅವರು ಯಾವತ್ತೂ ಅದು ಬಿಡಲ್ಲ. ಅವರು ಗೋಮಾತೆನ ದೇವರು ಅಂತ ಪೂಜಿಸ್ತಂಥ ನಮ್ಮ ದೇಶ ಅದು. ಪೂಜೆ ಕಾರ್ಯಕ್ರಮ ನಡಿಗೆ ಮಾಡ್ತಾವ್ರೆ. ಎಲ್ಲ ಕಡೆ ನೋಡ್ಲಿ. ಪೂಜೆ ಎಲ್ಲ ಆದಮೇಲೆ ಸ್ನೇಹಿತರೆ ನೋಡಿ ಈ ಥರ ಕಾಲುಗಳನ್ನ ಸಣ್ಣ ಮಾಡ್ಕೋತಾರೆ. ಅವಕ್ಕೋಸ್ಕರ ನಮಸ್ಕಾರ ಮಾಡ್ಕೋತಾರೆ ಹಸುಗಳು, ಪ್ರತಿಯೊಂದು ಸಾಕಿರುವಂಥ ಹಸುಗಳಿಗೆ. ಪೂಜೆ ಎಲ್ಲ ಆದಮೇಲೆ ಸ್ನೇಹಿತರೆ ನೋಡೋದು ರತ್ನೀರು ಅಂತೀವಿ, ಅದನ್ನ ಅವು ಕಾಲುಗಳಿಗೆ ಹಾಕ್ತಾರೆ ಬಾಗಿಲುಗಳಲ್ಲಿ. ಯಾಕೆಂದರೆ ಅವು ಏನೇ ಬಂದು ಇದು ಮಾಡ್ಕೊಂಡು ಬಂದಿರೋ ಅದು ಹೋಗಲಿ ಅನ್ಬೋಸ್ಕರ ಆ ಥರ ಮಾಡ್ತಾರೆ. ಅದಾದಮೇಲೆ ಸ್ನೇಹಿತರೆ ಲಾಸ್ಟಲ್ಲಿ ಮುಖ್ಯವಾದ ಇನ್ನೊಂದು ನಿಯಮ ಅದೇ, ಅದು ನಿಮ್ಗೆ ತೋರಿಸ್ತೀನಿ. ನಾನು ನಿಮ್ಗೆ ಹೇಳ್ದಂಗೆ ಬಾಗಿಲಲ್ಲಿ ಧೂಪ ಹಾಕಿ ಒನಕೆನೂ ಅಂಕಾಲೆ ಕೋಲನ್ನ ಮಡಗ್ತಾರೆ. ಆ ಹಸುಗಳು ಪ್ರತಿಯೊಂದು ಹಸುಗಳು ದಾಟ್ಕೊಂಡು ಹೋಗಲಿ ಅಂತ ಗೋಸ್ಕರನೇ ಮಡಗ್ತಾರೆ ನೋಡಿ. ತೋರಿಸ್ತೀನಿ ನಿಮಗೆ ಯಾವ ಥರ ದಾಟ್ಕೊಂಡು ಹೋಯ್ತು ಅಂತ ನೋಡಿ. ಒನಕೆನೂ ಅಂಕೋಲೆ ಕೋಲು ಅದಂತೂ ಹಳೆ ಸಂಪ್ರದಾಯದಿಂದ ಬಂದಿರುವಂಥ ನಿಯಮ ಅದು. ಆ ಬಾಗಿಲಲ್ಲಿ ಮಾಡಿಬಿಟ್ಟು ಒಂದೊಂದೂ ದಾಟ್ಕೊಂಡು ಹೋಗ್ಬೇಕು. ಆ ದಾಟಕ್ಕೆ ಮುಂಚೆ ಪ್ರತಿಯೊಬ್ಬರು ಯಾರೂ ದಾಟಕ್ಕಿಲ್ಲ, ಅದೊಂದು ನಿಯಮದಿಂದ ಅವನ್ನೇ ಮೊದಲು ದಾಟಿಸ್ತಾರೆ ನೋಡಿ. ನೋಡಿ ಸ್ನೇಹಿತರೆ, ಸಂಕ್ರಾಂತಿ ಹಬ್ಬ ಅಂದರೆ ಇಷ್ಟು ನಿಯಮ ಇರ್ತದೆ. ನಾವು ಅಲ್ಲಿ ಕಿಚ್ಚಾಯಿಸ್ಕೊ ಬಂದ್ಬಿಡೋದು ಅಷ್ಟೇ ಅಲ್ಲ, ಇಷ್ಟೊಂದು ನಿಯಮ ಮಾಡಿ ಹಸುಗಳನ್ನ ಸಾಕಬೇಕು. ಪ್ರತಿಯೊಬ್ಬರು ಸಾಕ್ತಾವ್ರೆ ಅಂತ ಹೇಳಿ ತಿಳಿಸ್ತೀನಿ. ಪ್ರತಿಯೊಬ್ಬರು ಹಸುಗಳಿಗೋಸ್ಕರನೇ ಯಾರೇ ಆಗಲಿ ಸಾಕಿರಲಿ ಅವರು ಹಸುಗಳನ್ನ ಎಷ್ಟು ಮುತುವರ್ಜಿಯಿಂದ ಸಾಕ್ತಾರೆ ಅಂದರೆ ಈಗಿನ ಕಾಲದಲ್ಲಿ ನೀವು ನೋಡ್ಬೋದು ಎಷ್ಟು ಕಷ್ಟ ಆದ್ರಿಂದ. ಕಷ್ಟ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಸಾಕಿರೋ ಹಸುಗಳನ್ನ ಮನೆ ಮಕ್ಳ ಥರ ಸಾಕ್ತಾರೆ ನೋಡಿ. ಅವ್ರು ಮೇಯ್ಕೋಸ್ಕರ ಹುಳ್ಳಿ ಕಾಯಿನೆ ತಂದು ಹಾಕ್ತಾರೆ. ಈ ಥರದೊಂದು ನಿಯಮ ಸಂಕ್ರಾಂತಿ ಹಬ್ಬ ಅಂದರೆ ಈ ಥರ ನಾನು ನಿಮ್ಮ ತೋರಿಸ್ಕೊಟ್ಟಿದ್ದೀನಿ ನನ್ನ ಸ್ನೇಹಿತರೆ.